ಏನ್ ಹಾಗೆ ವೈಟ್ ಆಗಿರೋ ಟೊಮೆಟೊ ಕೆಜಿಗೆ ಎಷ್ಟು 7 ಗ್ರಾಮ್. ಒಳ್ಳೆ ಕೆಲಸ ಮಾಡಿದ್ರಿ ಮೇಡಮ್. ಈ ಸಿಟ್ ಬಸ್ ರಸ್ತೆಯಲ್ಲಿ ಹೋಗೋ ಬರೋ ಉಳಿದಿರಲ್ಲ ಸುಳಾಸಿದ ಕೈ ತಿಳಿಸಿ ಒಳ್ಳೆ ಕೆಲಸ ಮಾಡಿದ್ರಿ ನೀವು. ನಾನು 3 ದಿವಸದಿಂದ ನೋಡ್ತಿದ್ದೆ, ಹಿಂದೆ ಬರೋದು ರೇಗ್ಸೋದು, ಹಿಂದೆ ಬರೋದು ರೇಗ್ಸೋದು ಮಾಡ್ತಿದ್ದ. ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ, ಅದಕ್ಕೆ ಅವ್ನ ಕೈ ತಿರ್ಚಿದ್ದೀನಿ. ಬನ್ನಿ ಮೇಡಮ್, ಪೊಲೀಸ್ನವ್ರಿಗೆ ಹೇಳಿ ನಿಮ್ಗೊಂದು ಸನ್ಮಾನ ಮಾಡಿಸ್ತೀನಿ. ಚಂಪಾ ಅವ್ರಿಗೆ, ಚಂಪಾ ಅವ್ರಿಗೆ. ಓಹೋ, ಏನು ಚಂಪಮ್ಮನವರು ಮಾರ್ಕೆಟ್ ಅವರೆಲ್ಲ ಸೇರ್ಕೊಂಡು ಅತಿ ಹೆಚ್ಚು ಚೌಕಾಸಿ ಮಾಡೋ ಗಿರಾಕಿ ಅಂತ ಬಿರುದು ಬಾವಲಿ ಕೊಟ್ಟು ಸನ್ಮಾನ ಮಾಡಿ ಕಳಿಸಿರೋ ಹಾಗಿದೆ. ನಾನು ಎಂತ ಸಾಹಸ ಮಾಡಿದ್ದೀನಿ ಅಂತ ಕೇಳಿದ್ರೆ ನೀವಿಬ್ರು ಎದೆ ಹೊಡ್ಕೊಂಡು ಸತ್ ಹೋಗ್ತೀರಾ. ಸಾಯೋ ಮತ್ ಪಕ್ಕದಲ್ಲಿರ್ಲಿ, ಅದೆಂಥ ಗನಂದಾರಿ ಕೆಲಸ ಮಾಡಿದ್ಯಾ ಅಂತ ಫಸ್ಟ್ ಹೇಳು. ನಾನ್ ಮಾರ್ಕೆಟ್ ಇಂದ ಬರ್ಬೇಕಾದ್ರೆ ಸಿಟ್ ಬಸ್ ಅನ್ನೋ ರೌಡಿ ನನ್ ಹಿಂದೆನೆ ಬರ್ತಿದ್ದ, ಅದಕ್ಕೆ ನಾನು ಅವ್ನ ಕೈ ತಿರ್ಚಿದೀನಿ. ಅಲ್ಲಿದ್ದವರೆಲ್ಲ ನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಸನ್ಮಾನ ಮಾಡಿಸಿ ಕಳ್ಸಿದಾರೆ. ಇದನ್ನ ನಾವು ನಂಬೇಕಾ? ಅದು ಹೆಂಗೆ ಕೈ ತಿರ್ಚಿದೆ ಹೇಳೋ? ಅವ್ನ ಕೈನ ಹಿಂಗ್ ಇಟ್ಕೊಂಡೆ, ಹಿಂಗಂದೆ, ಅವನು ಲಬ 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 ಅಂತ ಪಡ್ಕೊಂಡೆ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರ್ಸು. ಹೌದಾ? ಒಂದ್ ನಿಮಿಷ. ಈಗ ಇದನ್ನ ಅವನ ಕೈಯಿಂದ ತಿಳ್ಕೊಳ್ಳಿ. ಅವನ ಕೈನ ಹಿಂಗ್ ಇಟ್ಕೊಂಡೆ, ಹಿಂಗ್ ತಿರುಗ್ದೆ. ಜಾಜೂರೆ, ಚಂಪನ್ ಧೈರ್ಯ ಸಾಹಸ ನೋಡಿ ನನ್ಗಂತೂ ತುಂಬಾ ಆಶ್ಚರ್ಯ ಆಯ್ತು ರೀ. ನಿನ್ನೆ ಟಿವಿ ತುಂಬಾ ಅವಳದೇ ವಿಷಯ, ಸಂಜೆ 6 ಗಂಟೆಗೂ ಅವಳದೇ ನ್ಯೂಸು, ರಾತ್ರಿ 11 ಗಂಟೆಗೂ ಅವಳದೇ ನ್ಯೂಸು. ನಮಸ್ಕಾರ ಪದ್ಮಜ ಅವ್ರಿಗೆ, ಚೆನ್ನಾಗಿದ್ದೀರಾ? ಅಬ್ಬಬ್ಬಬ್ಬ, ನೋಡ್ರಿ, ಅವ್ರ ಪೋಸ್ ನೋಡ್ತಾ ಇದ್ರೇನೆ ಭಯ ಆಗತ್ತೆ. ನೋಡಾಕೆ ಅವರು ಗಣೇಶನ್ ತರ ಇದ್ರೆ ಅವ್ರ ಮುಂದೆ ಕೂತ್ರೆ ಈ ತರ ಇದ್ದೀರಾ ನೀವು. ಪದ್ಮಜ ಅವ್ರೆ, ನನ್ಗೆ ಯಾಕೆ ಇಷ್ಟೊಂದು ಇನ್ಸಲ್ಟ್ ಮಾಡ್ತಾ ಇದ್ದೀರಾ? ಅದಕ್ಕೆ ನನಗೆ ಬಂದಿರೋದು. ಇಲ್ಲಪ್ಪ, ನಾನು ಅವ್ರಿಗೆ ಕಂಗ್ರಾಟ್ಸ್ ಹೇಳಿ ಈ ಬೊಕ್ಕೆ ಕೊಡೋಣ ಅಂತ ಬಂದೆ. ತಗೊಳ್ಳಿ ಚಂಪಾ. ಥ್ಯಾಂಕ್ ಯು. ನೀವು ಬೊಕ್ಕೆ ತರ್ತೀರಾ ಅಂತ ಮೊದ್ಲೇ ಗೊತ್ತಿದೆ, ಕೆನೆ ಹಾಕಿ ಕಾಫಿ ಮಾಡ್ಕೊಡ್ತಾ ಇದ್ದೆ. ಇರ್ಲಿ ಇರ್ಲಿ, ನೀವ್ ಯಾಕೆ ನಮ್ಮ ಮಹಿಳಾ ಸಂಘಕ್ಕೆ ಒಂದ್ಸತಿ ಬರಬಾರ್ದು? ಟಾಕಿಂಗ್ ನಾನ್ಸೆನ್ಸ್. ಜಾಜಿ ಅವರೇ, ನೀವು ಸುಮ್ನೆ ಇರಿ. ಚಂಪಾ ನಮ್ಮ ಮಹಿಳಾ ಸಂಘಕ್ಕೆ ಬಂದು ಅಲ್ಲಿರೋ ಮಹಿಳೆಯರಿಗೆಲ್ಲ ಟ್ರೈನಿಂಗ್ ಕೊಟ್ರೆ ಅವ್ರಿಗೂ ಸ್ವಲ್ಪ ಧೈರ್ಯ ಬರುತ್ತಲ್ವಾ? ಅಷ್ಟೇ ತಾನೇ. ನಮ್ಮ ಯಜಮಾನ್ರನ್ನ ಒಂದ್ ಮಾತು ಕೇಳ್ತೀನಿ, ಅವ್ರು ಹೋಗ್ ಬಂದ್ರೆ ಬರ್ತೀನಿ ಬಿಡಿ. ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನೆಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಜಾಸ್ತಿ ಮಾತಾಡಿದ್ರೆ ಕೈ ತಿರುಚಿಬಿಡ್ತೀನಿ. ಲೇ ಚಂಪಾ ಚಂಬಲೆ, ನಿನ್ನ ದಸೆಯಿಂದಾಗಿ ಆ ರಾಜೇಶ್ವರಿ ಮುಖದರ್ಶನ ಸಿಕ್ತಲ್ಲ, ನಿನಗೆ ತುಂಬಾನೇ ಥ್ಯಾಂಕ್ಸ್ ಕಡೆ. ಅಯ್ಯೋ ನನ್ ಮಗನೇ, ಸನ್ಮಾನ ಸಮಾರಂಭ ಚೆನ್ನಾಗಿತ್ತೇನೋ? ಅದನ್ನ ಹಾಗೆಲ್ಲ ಬಾಯಿ ಮಾತಲ್ಲಿ ವರ್ಣಿಸಕ್ ಆಗಲ್ಲ ಮಾತೃಶ್ರೀ ರಂಗಮ್ಮನವ್ರೆ. ಈ ಮಹಿಳಾ ಮಣಿಗಳೆಲ್ಲ ಸೇರ್ಕೊಂಡು ಒಂದ್ ಕಡೆ ಇವಳಿಗೆ ಸನ್ಮಾನ ಕಾರ್ಯಕ್ರಮ ಅಂತ ಏರ್ಪಡಿಸಿದ್ರು. ಆ ರಾಜೇಶ್ವರಿ ನನ್ನನ್ನ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ, ನಾನು ಬೇಡ ಅಂದ್ರು ಅವಳು ತಿನ್ಸಿದ್ದೆ, ನಾನು ತಿಂದಿದ್ದು ತಿಂದಿದ್ದೆ. ಅವಳು ಅದೇನ್ ತಿನ್ಸಿದ್ಲು, ಅದು ಏನ್ ಬಿಟ್ಲು ಭಗವಂತನಿಗೆ ಗೊತ್ತಪ್ಪ. ನಾನ್ ಮಾತ್ರ ಅವಳ ಮುಖ ನೋಡ್ಕೊಂಡು ಆರಾಮಾಗಿ ತಿಂತಾನೆ ಇದ್ದೆ. ಇನ್ನೇನು ಊಟ ಮುಗಿಸಿ ಡೈನಿಂಗ್ ಟೇಬಲ್ ಇಂದ ಹೇಳ್ಬೇಕು ಅಂತ ಹೇಳ್ತಾ ಇದ್ದೆ, ಒಟ್ಟಕ್ಕೆ ಕಟ್ಟಿ ಬೆಲ್ಟ್ ಪಟ್ಟಂತ ಕಿತ್ಕೊಂಡು ಕೈ ಬಂದ್ಬಿಡದ. ಅಯ್ಯೋ ನನ್ನ ಬಂಗಾರ, ಇಷ್ಟು ದಿನಕ್ಕೆ ಇವತ್ತಾಗ್ಲೂ ಹೊಟ್ಟೆ ತುಂಬಾ ಊಟ ಮಾಡಿದ್ಯಲ್ಲ, ಅಷ್ಟೇ ಸಾಕು. ಒಂದ್ ಹುಡುಗಿ ನಿನ್ ಕೈನ ಟ್ವಿಸ್ಟ್ ಮಾಡೋದು ಸುಮ್ನೆ ಇದೆಯಲ್ಲ, ನಿಂಗೆ ಶೇಮ್ ಆಗಲ್ಲ? ನಾನೇನ್ ಮಾಡ್ಲಿ, ಟೊಮೊಟೊ ಎತ್ಕೊಳಕ್ ಹೋದೆ, ಯಾಮರ್ಸಿ ಕೈ ತಿರ್ಚ್ಬಿಟ್ಲು. ನಿನ್ನಂತ ರೌಡಿ ಇರೋದ್ರಿಂದ ನಮ್ಮ ಏರಿಯಾಗೆ ಅವಮಾನ. ಒಂದ್ ಹುಡುಗಿ ಕೈಲಿ ಸೋತಿದ್ದಿಲ್ಲ, ನೀನ್ ಈ ಏರಿಯಾದಲ್ಲಿರಕ್ಕೆ ಲಾಯ್ಕಿಲ್ಲ. ಹೋಯ್ತಾರೆ, ಸುಮ್ಮನೆ ಹೋಯ್ತಾರೆ. ತಗೋ ಈ 200 ರೂಪಾಯಿ. ನೀನ್ ಏನ್ ಮಾಡ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವಳು ಹೇಗ್ ನಿನ್ ಕೈನ ಟ್ವಿಸ್ಟ್ ಮಾಡಿದ್ಲೋ, ನೀನು ಅವಳ ಕೈನ ಟ್ವಿಸ್ಟ್ ಮಾಡ್ಬೇಕು. ಸರಿ, ನೋಡ್ತಾ ಇರಿ, ಈಗ್ಲೇ ನಮ್ ಹುಡುಗರನ್ನ ಕರ್ಕೊಂಡೋಗಿ ಅವಳ ಕೈನ ಹೇಗೆ ಟ್ವಿಸ್ಟ್ ಮಾಡ್ತೀನಿ ಅಂತ. ಟೊಮೊಟೊ ಅಂತ ತೋರಿಸ್ಬಿಟ್ಟು ಸಿದ್ ಬಸ್ ಒಂದ್ ಕೈನ ತಿರ್ಗಿಸ್ತೀಯಾ? ಒಂದ್ ಕೈಗೆ 2 ಕೈ ಬಲಿ ಆಗ್ಲೇಬೇಕು. ಏನ್ರ ನೋಡ್ತೀರಾ, ತಿರ್ಗ್ಸ್ರ. ಲೇ ಬಿಡ್ರ ಅವಳ ಕೈ ಬಿಡ್ರ. ಬಿಡಲ್ಲ, ಯಾಕ್ರ ನೀವೆಲ್ಲ ಬಂದಿರೋದು? ಅವಳ ಕೈ ತಿರ್ಚಕ್ಕೆ. ಹಾಗಂತ ಯಾರು ಹೇಳಿ ಕಳಿಸಿದ್ರಪ್ಪ? ಅವೆಲ್ಲ ನಿಂಗ್ಯಾಕೆ? ಈಗ ಹೇಳಿಪ್ಪ. ಗುರು 10,000. ಏನ್ ಗುರು ನಿನ್ ಅದೃಷ್ಟ? ಆಯಮ್ಮ ನೋಡಿದ್ರೆ ಬರೀ 2,000 ಕೊಟ್ಲು, ಈ ಅಪ್ಪ ನೋಡಿದ್ರೆ 10,000 ಬಿಸಾಕ್ತಾನ ಗುರು. ಏಕಾಏಕಿ 10,000 ಬಿಸಾಕಿದಾನೆ ಅಂದ್ರೆ ಇವಳಿಗೂ ಅವನ್ಗೂ ಏನೋ ಲಿಂಕ್ ಇರ್ಬೇಕು. ಅದೆಲ್ಲ ನಿಮಗೆ ಯಾಕ್ರ? ನಿಮ್ಮನ್ನ ಕಳಿಸಿದ್ದು ಯಾರು ಅಂತ ಹೇಳ್ಬಿಡಿ. 2,000 ಕೊಟ್ಟು ಜಾಜಿಯವರು ಇವಳ ಕೈನ ತಿರ್ಚಕ್ ಕೇಳಿದ್ರು. ಈಗ ನಾನು ನಿಮಗೆ 10,000 ರೂಪಾಯಿಗಳನ್ನು ಕೊಟ್ಟಿದ್ದೀನಲ್ಲ, ಏನ್ ಮಾಡ್ತೀರಾ? ಜಾಜಿಯವ್ರ ಕೈನ ತಿರ್ಚ್ತೀವಿ.